ಏನಪ್ಪ ಅಂತಂದ್ರೆ ಅಪರಾಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಧರ್ಮದ ಹೆಸರಿನಲ್ಲೇ. ಅದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಈ ಸಲ ಕೋಮು ಹಿಂಸೆ ನಿಗ್ರಹಕ್ಕಾಗಿ ಒಂದು ಏನಪ್ಪ ಅಂದ್ರೆ ತನಿಖಾ ಸಂಸ್ಥೆಯನ್ನು ಮಾಡ್ತಾಯಿದೆ. ಅದು ಅದನ್ನು ಸಹಜ ತರೋ ಸಲುವಾಗಿ ಏನಂದ್ರೆ ಕೋಮು ಹಿಂಸೆ ನಿಗ್ರಹ ಪಡೆ ಅಂತೇಳಿ ಅದನ್ನು ತಡೆಯೋ ಸಲುವಾಗಿ ಒಂದು ಪಡೆಯನ್ನು ತಯಾರು ಮಾಡೋದು. ಮೊದಲದು ಈ ನೆಕ್ಸಲೈಟ್ ಅಂತಂದ್ರೆ ನೆಕ್ಸಲರನ್ನು ಕರ್ಬ್ ಮಾಡುವಂಥ ಒಂದು ಸಂಘಟನೆ, ಅದು ಪೊಲೀಸ್ ವ್ಯವಸ್ಥೆ ಇತ್ತು. ಅದನ್ನು ಈಗ ಈ ಕೋಮು ಗಲಭೆಗೆ ಕಾರಣ ಆಗುವಂಥ ಹಿಂದೂ ಇರಲಿ ಮುಸಲ್ಮಾನರಲ್ಲಿ ಅವ್ರು ನಿಗ್ರಹ ಮಾಡುವಂಥ ಒಂದು ಸಂಘಟನೆ ಮಾಡಬೇಕು ನಾವು ಅಂತೇಳಿ ನಮ್ಮ ಗೃಹ ಮಂತ್ರಿ ನಮ್ಮ ಪರಮೇಶ್ವರಯ್ಯನವರು ಪರಮೇಶ್ವರನವರು ಹೇಳ್ತಾ ಇದ್ದಾರೆ. ಅದು ಮಾಡ್ತಿರ್ತೀವಿ, ಅದರಿಂದಾಗಿ ಕಂಟ್ರೋಲ್ ಆಗ್ತದೆ. ಯಾಕಂದ್ರೆ ನಕ್ಸಲರನ್ನು ಕಂಟ್ರೋಲ್ ಮಾಡಿದವರು ಇವ್ರನ್ನ ಕಂಟ್ರೋಲ್ ಮಾಡಬಹುದು ಅಂತೇಳಿ. ಬಟ್ ನಕ್ಸಲರು ಹಸಿವಿಗಾಗಿ ಬಡತನಕ್ಕಾಗಿ ಪಡೆದಾಡುವಂಥವ್ರು, ಅವ್ರಿಗೆ ಯಾವುದೇ ಆಶ್ರಯನೂ ಇಲ್ಲದಂಥ ಪ್ರಸಂಗ. ಆದರೆ ಇಲ್ಲಿ ಸ್ವತಃ ಹಿಂದುತ್ವ ಸಲುವಾಗಿ ಹೋರಾಟ ಮಾಡೋರು ಒಂದು ದೊಡ್ಡ ಆಶ್ರಯ ತಾಳದೇ ಇಲ್ಲ. ಸಂಘ ಪರಿವಾರಗಳಿದ್ದಾವೆ, RSS ಅವರಿದ್ದಾರೆ, ಒಬ್ಬವ್ರಿಂದ ಅವ್ರು ನಿಂತಿದ್ದಾರೆ. ಅಂದರೆ ಇದನ್ನು ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಇವರು ಅಂತ. ಅದೇ ರೀತಿ ಮುಸಲ್ಮಾನರ ಹಿನ್ನೆಲೆ ಅನೇಕರು ಅವರು ಇಸ್ಲಾಮಿಯಸ್ಟ್ಗಳು ಅವರು ಇದ್ದಾರೆ. ಎರಡೂ ಕಡೆ ಮೂಲಭೂತವಾದಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಒಂದು ಸೋಜಿಗದ ಪ್ರಶ್ನೆ. ಆದರೂ ಏನಂತ ಮಾಡಿದ್ದಾರೆ, ನಿಗ್ರಹ ಮಾಡಿಸೋ ಒಂದು ಪಡೆ ಮಾಡಿದ್ದಾರೆ, ಅದನ್ನು ಸ್ವಾಗತಿಸೋಣ. ಆದರೆ ಇದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ BJPಯ ಸಂಘಟಕರು ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ, ಇದು ಕೋಮು ಗಲಭೆಯನ್ನು ಮಾಡೋರನ್ನ ನಿಗ್ರಹಿಸೋದಲ್ಲ, ಹಿಂದೂಗಳನ್ನ ನಿಗ್ರಹಿಸುವಂಥದ್ದು ಅಂತ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ನಿಗ್ರಹ ಪಡೆಯನ್ನು ತರೋದು BJPಗರು ಒಪ್ತಾ ಇಲ್ಲ, ಅದು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಗೊತ್ತಿರೋ ವಿಷಯ. ಸತಿಲ್ ಗುಂಪಲ್ ಅನ್ನುವಂಥವರು BJP ದಕ್ಷಿಣ ಕನ್ನಡ ಜಿಲ್ಲಾಗಳಿಗೆ ಅಧ್ಯಕ್ಷರು BJPದು ಕೋಮು ಹಿಂಸೆ ನಿಗ್ರಹ ಕಾರ್ಯಪಡೆ ರಚಿಸುವುದಾಗಿ ಗೃಹ ಸಚಿವರು ತಿಳಿಸಿದ್ದಾರೆ. ಇದು ಹಿಂದೂಗಳ ನಿಗ್ರಹ ಪಡೆ ಆಗುವ ಸಾಧ್ಯತೆ ಹೆಚ್ಚು. ಇದರಲ್ಲಿ ಅವ್ರಿಗೆ ವಿಶ್ವಾಸ ಇಲ್ಲ. ಯಾಕಂದ್ರೆ ಈವನ್ ಸ್ಪೀಕರ್ ಅವ್ರ ಮೇಲೂ ವಿಶ್ವಾಸ ಇಲ್ಲ. ಮತ್ತು ಸ್ಪೀಕರ್ ಅವರು ಸಹಿತ ತಾವು ಯಾವ ಸ್ಥಾನದಲ್ಲಿದ್ದೀವಿ, ಏನು ಮಾತಾಡಬೇಕು ಅನ್ನೋದು ವಿಚಾರ ಮಾಡಬೇಕಾಗ್ತದೆ. ಇರ್ಬೋದು ಅಲ್ಲಿ ಒಬ್ಬರು ಶಾಸಕರಿರ್ಬೋದು, ಎಲ್ಲನೂ ಸಹಿತ ಮಾತು ಒಪ್ಪೋಣ. ಆದರೆ ಅವರು ಸಹಿತ ಈ ಇನ್ನೂ ತನಿಖೆ ಆಗಲಾರ್ದನ್ನ ಆರಂಭದಲ್ಲೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮೊಹಮ್ಮದ್ ಫಾಜಿಲ್ ಕುಟುಂಬದವರು ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ. ಅಂದರೆ ಫಾಜಿಲ್ ಹತ್ಯೆ ಈ ಸುಹಾಸ್ ಶೆಟ್ಟಿ ಅವರಿಂದ ಆಗಿದ್ದು, ಅವ್ರ ಸಂಘಟಕರಿಂದ ಆಗಿದ್ದು ಅನ್ನೋದು ಗೊತ್ತದ ಈಗಾಗಲೇ. ಅದಕ್ಕೆ ಇವರು ಇಲ್ಲ ಅದ್ರಾಗ ಅಂತ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದಾರೆ. ಅವ್ರ ಬ್ರದರ್ದು ಯಾರಿಲ್ಲ ಅಂತೇಳಿ. ಇದು ಹೆಂಗೆ ಹೇಳ್ತಾರಪ್ಪ ಇವರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಹಿಂದುತ್ವವಾದಿಗಳು, ಅದರಲ್ಲೂ ಸುಹಾಸ್ ಶೆಟ್ಟಿಯ ಬೆಂಬಲಿಗರು. ಈಗ ಈ ನೆಲೆಯಲ್ಲಿ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರಿಂದ ಫಾಜಿಲ್ ಸೋದರ ಆದಿಲ್ ಮೆಹರೂಫನೇ ಸುಹಾಸ್ ಹತ್ಯೆ ಪ್ರಕರಣದ ಆರೋಪಿ ಅಂತ ಗೃಹ ಸಚಿವ ಸಹಿತ ಈಗ ಹೇಳಿದ್ದಾರೆ. ಇದನ್ನು ಮೊದಲೇ ಹೇಗೆ ಅವ್ರ ಹತ್ರ ಇಲ್ಲ ಅಂತ ಹೇಳಿದರು ಅಂತೇಳಿ ಈ ಸ್ಪೀಕರ್ ಅವ್ರ ಮೇಲೆ ಬಟ್ ಮಾಡ್ತಾ ಇದ್ದಾರೆ ನಮ್ಮ BJPಗರು. ಅದರಲ್ಲೂ ಈ ಒಂದು ವಿಷಯವನ್ನು ಸತೀಶ್ ಕುಂಪಲ್ ದೂರ್ತಾರೆ. ಇಲ್ಲ ಇದರಿಂದ